অযোধ্যায় রাম মন্দিরের ঐতিহাসিক অভিষেক অনুষ্ঠানের জন্য অপেক্ষা করছে। অযোধ্যায় ভগবান রামের প্রাণ প্রতিষ্ঠার জন্য মূর্তি নির্বাচন চূড়ান্ত হয়েছে। কর্ণাটকের মহীশূরের বিখ্যাত ভাস্কর অরুণ যোগীরাজ রামলালার মূর্তি খোদাই করেছেন, যা গর্ভগৃহে স্থাপন করা হবে। কেন্দ্রীয় মন্ত্রী প্রহ্লাদ যোশী আনুষ্ঠানিকভাবে সামাজিক মাধ্যম এক্স হ্যান্ডেলে এই তথ্যটি শেয়ার করেছেন। অরুণের পরিবারের সদস্যরা অরুণের কৃতিত্বের জন্য আনন্দ প্রকাশ করেছেন। তারা গর্বিত পরিবারের সদস্যের এমন কৃতিত্বে, কারণ শিল্পী অরুণের হাতে তৈরি ভগবান শ্রীরামের সেই মূর্তিটি আগামী 1000 বছর বা তারও বেশি সময়ের জন্য নবনির্মিত রাম মন্দিরে স্থাপিত হবে। তারা অভিষেক অনুষ্ঠানের জন্য উচ্ছ্বসিত। রাম মন্দিরের জমকালো অভিষেক অনুষ্ঠান হবে আগামী 22 জানুয়ারি। ತುಂಬಾನೇ ಸಂತೋಷ ಆಗ್ತಾ ಇದೆ. ಮತ್ತೆ ಈ ತರ ನನ್ನ ಮಕ್ಕಳು ಈ ತರ ಬೆಳೆದಲ್ಲ ಅನ್ನೋದು ದೊಡ್ಡವನು ಚಿಕ್ಕವನು ದೊಡ್ಡ ಮಗನೂ ನೋಡ್ತಿದ್ದಾನೆ, ಚಿಕ್ಕ ಮಗನೂ ಈ ತರ ತುಂಬಾ ಸಂತೋಷ ಆಗ್ತಾ ಇದೆ. ನೋಡಕ್ಕೆ ನಮ್ಮನೆಯವರೆಲ್ಲ ದುಃಖ ಮಾತುಕತೆ ಯಾವಾಗ ಹೋಗಿದ್ದು? ಶಂಕರಾಚಾರ್ಯ ನಿಮ್ಮ ಇವರು ಯಜಮಾನ್ ತೀರ್ಕೊಂಡಿದ್ದ ಶಂಕರಾಚಾರ್ಯ ಕಳಿಸ್ಬಿಟ್ಟು ಬೇಡ ಕಣ್ಣ ಹೋಗೋದ್ ಬೇಡ, ಇಲ್ಲ ಗದ್ದೆ ಅವ್ರು ತುಂಬಾ ಗದ್ದೆ ಅಂತ ಇಷ್ಟ, ಅದ್ ನೋಡ್ಕೊಂಬತ್ತೀನಿ ಬರುವಾಗ ಈಗ ಅಲ್ಲಿ ಅಯೋಧ್ಯೆಗೆ ಹೋಗಿ ಎಷ್ಟು ದಿನ ಆಯ್ತು ನಿಮ್ಗೆ? ಅಲ್ಲೇನ್ ಮಾಡ್ತಾ ಇದ್ದಾರಂತ ಎಲ್ಲ ಕ್ಲೀನ್ ಆಗಿ ಏನ್ ಹೇಳ್ತಾನೆ ನಿಮ್ ಜೊತೆ ಫೋನಲ್ಲಿ? ಅಲ್ಲಿ ಕೂತಿರಕ್ಕಾಗಲ್ಲ ಕಣಮ್ಮ, ಇನ್ನ ಕೆಲಸ ಮಾಡ್ತಾ ಇದ್ದಾನೆ. ಹೌದಾ? ಅಮ್ಮ ಈಗ ಸೆಲೆಕ್ಟ್ ಆಗಿದೆ, ಏನ್ ಅನಿಸ್ತದ ತಮ್ಗೆ? ತುಂಬಾನೇ ಸಂತೋಷ ಆಗ್ತಾ ಇದೆ. ಹೋಗ್ತೀರಾ ಅವತ್ತು? ಹೋಗ್ತೇನೆ. ಹೌದಾ? ಈ ನಡುವೆ ಮಾತಾಡಿದಾರ ತಮ್ಮ ಜೊತೆ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ನಾನು ಮಧ್ಯೆ ಹೋಗ್ತೀನಿ ಅಂತ ನೋಡಕ್ಕೆ ಅವ್ನು ಮಾಡುವಾಗ ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಬೇಡ ಕಣ, ನಾನು ಕೊನೆಯ ದಿವಸ ಕರ್ಕೊಂಡು ಹೋಗ್ತೀನಿ, ಪೂಜೆ ದಿವಸ ಹಂಗಂತ ಹೇಳಿದ್ನ. ಈಗ ಅಲ್ಲಿ ಅಯೋಧ್ಯೆ ರಾಮನ ಕನಸು ತಮ್ಮ ಮಗನ ಒಂದ್ ಕೈಲಾಗಿದೆ, ಏನ್ ಅನ್ಸ್ತು? 500 ವರ್ಷದ ಐತಿಹಾಸಿಕ ಅವನಿಗೆ ಅದು ಸಿಕ್ಕಿದೆ. ಹಿರಿಯ ಆಶೀರ್ವಾದ ಅನಿಸುತ್ತೆ. ಸಂತೋಷ. Overwhelming that feel proud and a memorable moment for family and everybody that our brother made chosen for this Ayodhya temple, a historical Ayodhya. It's a really happy. সংবাদ এই পর্যন্তই, ফিরছি পরবর্তী অন্যান্য আপডেট নিয়ে। ধন্যবাদ।